ವೈಯಾರೊತ್ತಿ ಭಾವನೆ ಭಾಗ 4. ವೈಯಾರೊತ್ತಿ ಭಾವನೆ ಭಾಗ 4. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ವೈಯಾರೊತ್ತಿಯ 4ನೇ ಭಾಗವನ್ನು ಕೇಳ್ತಾ ಇದ್ದೀರಿ. 3 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನ ಕೇಳ್ಕೊ ಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ನಿಮಗೆ ಅಂದರೆ 16 ಭಾವನೆಗಳು, ಷೋಡಶಕಾರಣ ಭಾವನೆಗಳಲ್ಲಿ ಈಗ ನಿಮಗೆ ವೈಯಾರೊತ್ತಿ ಭಾವನೆ ನಡೀತಾ ಇದೆ. ಇದು ಕಥಾಭಾಗ ಅಲ್ಲ, ಆದರೂ ಕೂಡ ಕೆಲವೊಂದು ಕಥೆಗಳನ್ನು ಇಲ್ಲಿ ಹೇಳೋದು ಅನಿವಾರ್ಯ ಇದೆ. ಯಾಕೆ ಅಂತಂದರೆ 4 ದಾನಗಳಲ್ಲಿ ಅತ್ಯಂತ ಪ್ರಸಿದ್ಧರಾದವರ ಕಥೆಗಳನ್ನು ಹೇಳಲಾಗ್ತದೆ. ಅದರಲ್ಲಿ ಇದನ್ನು ಭಾಳ ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ. ಹಿಂದಿನ ಭಾಗಗಳಲ್ಲಿ ಆಹಾರ ದಾನ, ಔಷಧ ದಾನ, ಶಾಸ್ತ್ರದಾನ ಈ ಕಥೆ ಮುಗಿದಿತ್ತು. ಈಗ ಅಭಯದಾನದ ಕಥೆ ಉಳಿದಿತ್ತು. ಅದನ್ನ ನೇರವಾಗಿ ಕೇಳ್ಕೊಂಡು ಹೋಗ್ರಿ. ಭಾಳ ವೇಗವಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಅಭಯದಾನದ ಕಥೆ. ಅಭಯದಾನದ ಅರ್ಥ ಅಂದರೆ ಧರ್ಮಾತ್ಮರ ಮೇಲೆ ಬಂದ ವಿಪತ್ತಿಯನ್ನು ನಿವಾರಿಸಿ ಅವರ ಪ್ರಾಣ ರಕ್ಷಿಸುವುದು ಅಭಯದಾನ ಇದೆ. ಧರ್ಮ ಸಂಕಟದಲ್ಲಿ ಬಿದ್ದಂತಹ ಜೀವನಿಗೆ ಸಂಬೋಧನೆ ಮಾಡಿ ಅವರ ಭಯವನ್ನು ನಿವಾರಣೆ ಮಾಡುವುದು ಇದು ಅಭಯದಾನ ಇದೆ. ಕಂಟಕರಹಿತ ಸುಖಿ ಜೀವನ ಕೊಡುವುದು ಇದು ಅಭಯದಾನ ಇದೆ. ಇದರಲ್ಲಿ ಅನಂತ ಜೀವಗಳು ಹಿಂದೆ ಪ್ರಸಿದ್ಧ ಆದರೂ ಹಿಂದಿನ ಇದರಲ್ಲಿ ಅದು ಕೇವಲ ಜ್ಞಾನದ ವಿಷಯ. ಆದರೆ ವಿಷಯ ಅದಲ್ಲ. ಈಗ ಇಲ್ಲಿ ಮುಖ್ಯ ಈ ನಮ್ಮ ಚತುರ್ಥ ಕಾಲದ ಈ ವಿಷಯದಲ್ಲಿ ಒಂದು ಹಂದಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆಯಿತು. ಹಂದಿ ಅಂದರೆ ತ್ರಿಯಂಚ ಜೀವ ಹಂದಿಯು ಅತ್ಯಂತ ದೊಡ್ಡ ಪ್ರಸಿದ್ಧಿಯನ್ನು ಪಡೆದುಬಿಡ್ತು. ಅದನ್ನು ಈಗ ಅತಿ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅದನ್ನೊಂದು ಸ್ವಲ್ಪ ಕೇಳ್ರಿ. ಭಾರತ ವರ್ಷದಲ್ಲಿ ಮಾಲವಾ ಹೆಸರಿನ ಒಂದು ಸುಂದರವಾದ ಧರ್ಮ ಪ್ರಧಾನ ದೇಶ ಇತ್ತು. ಯಾಕೆಂದರೆ ಆ ದೇಶದಲ್ಲಿ ಜೈನ ಧರ್ಮದ ಅತ್ಯಂತ ದೊಡ್ಡ ಪ್ರಚಾರ ಇತ್ತು. ಅಲ್ಲಿ ಘಟ್ ಹೆಸರಿನ ಸಂಪದ್ಭರಿತವಾದ ಒಂದು ನಗರ ಇತ್ತು. ಆ ನಗರದಲ್ಲಿ ದೇವಿಲ ಎಂಬ ಒಬ್ಬ ಶ್ರೀಮಂತ ಕುಂಬಾರ ಇದ್ದ. ಮತ್ತೆ ಇನ್ನೊಬ್ಬ ಶ್ರೀಮಂತ ಧರ್ಮಿಲ ಎಂಬ ಕ್ಷೌರಿಕ ಕೂಡ ಇದ್ದ. ಹೆಸರನ್ನು ಸ್ವಲ್ಪ ನೆನಪಿಟ್ಕೊಳ್ರಿ. ಈಗಲೇ ದೇವಿಲ ಎಂಬವನು ಕುಂಬಾರ, ಧರ್ಮಿಲ ಎಂಬವನು ಕ್ಷೌರಿಕ. ಇವರಿಬ್ಬರು ಶ್ರೀಮಂತರಿದ್ದರು. ಇವರಿಬ್ಬರು ಕೂಡ ಒಂದು ಸಲ ಕೂಡಿದಾಗ ಒಂದು ವಿಚಾರ ಮಾಡಿದರು. ಏನು ಅಂತಂದರೆ, ಪರ ಊರಿನಿಂದ ನಮ್ಮ ಊರಿಗೆ ಬಹಳ ಮನುಷ್ಯರು ಬರ್ತಾರೆ, ಅವರಿಗೆ ಇರೋದಕ್ಕೆ ಮನೆ ವ್ಯವಸ್ಥೆ ಇಲ್ಲ. ಒಂದು ಯಾವುದಾದ್ರೂ ನಾವು ಒಂದು ಸ್ಥಳವನ್ನು ತೆಗೆದುಕೊಂಡು ಅಲ್ಲಿ ಒಂದು ದೊಡ್ಡ ಧರ್ಮಶಾಲೆಯನ್ನು ನಿರ್ಮಿಸಬೇಕು ಅಂತ ಹೇಳಿ ಇಬ್ಬರು ಕೂಡಿ ವಿಚಾರ ಮಾಡಿದರು. ಯಾರು ದೇವಿಲ ಎಂಬ ಕುಂಬಾರ ಮತ್ತು ಧರ್ಮಿಲ ಎಂಬ ಕ್ಷೌರಿಕ. ಇಬ್ಬರು ವಿಚಾರ ಮಾಡಿ ಅವ್ರ ಹತ್ರ ಹಣ ಸಂಪತ್ತಿ ಬೇಕಾದಷ್ಟಿತ್ತು. ಆದ್ದರಿಂದ ಒಂದು ಧರ್ಮಶಾಲೆಯನ್ನು ನಿರ್ಮಿಸಿದರು. ಧರ್ಮಶಾಲೆ ಹಾಗೆ ನಡೀತಾ ಇತ್ತು. ಅನೇಕ ಜನರು ಬಂದು ಅಲ್ಲಿ ವಿಶ್ರಾಂತಿಯನ್ನು ಪಡೆದು ಬೆಳಿಗ್ಗೆ ಎದ್ದು ಹೋಗ್ತಾ ಇದ್ರು. ಹೀಗೆ ನಡೀತಾ ಇತ್ತು. ಹೀಗೆ ನಡೀತಾ ಇರಬೇಕಿದ್ರೆ ಒಂದು ದಿನ ಈ ದೇವಿಲ ಕುಂಬಾರ ಇದನ್ನಲ್ಲ, ಈ ದೇವಿಲ ಕುಂಬಾರನು ಸಂಜೆಯ ಸಮಯದಲ್ಲಿ ಒಬ್ಬರು ದಿಗಂಬರ ಮುನಿರಾಜರನ್ನು ಅಲ್ಲಿಗೆ ತಂದು ಆ ಕೋಣೆಯ ಒಳಗಡೆ ಇರಿಸಿದನು. ಯಾಕೆಂತಂದರೆ ಆವಾಗ ಬಹಳ ಶೀತ ವಾತಾವರಣ ಇತ್ತು. ಹೊರಗಡೆ ಮನುಷ್ಯರು ಜೀವಗಳು ಬದುಕೋದೇ ಕಷ್ಟ ಇತ್ತು. ಅಷ್ಟು ಕಷ್ಟ ಆಗ್ತಾಯಿತ್ತು. ಅಂಥ ಸಮಯದಲ್ಲಿ ಆ ನಗ್ನ ದಿಗಂಬರ ಮುನಿಯನ್ನು ಅವರು ನಿಷ್ಪರಿಗ್ರಹಿ, ಅವರಲ್ಲಿ ಏನೇನೂ ಇಲ್ಲ, ಅಂತರಂಗ ಬಾಹ್ಯ ಪರಿಗ್ರಹ, ಅವರು ತ್ಯಾಗ ಇದೆ. ಅಂತಹ ಮಹಾಮುನಿಯನ್ನು ಒಬ್ಬರನ್ನ ಕರ್ಕೊಂಬಂದು ಅವನು ಕತ್ತಲಿನಿಂದ, ಥಂಡಿಯಿಂದ, ಹುಳು ಸೊಳ್ಳೆಗಳಿಂದ ಇವರ ರಕ್ಷಣೆ ಆಗಬೇಕು ಅಂಥೇಳಿ ಆ ದಯೆ ಭಾವನೆಯಿಂದ ಮತ್ತು ಒಂದು ಧರ್ಮ ವಿಚಾರದಿಂದ, ಒಂದು ಸೇವಾ ಭಾವದಿಂದ ಆ ಮುನಿಯನ್ನು ತಗೊಂಬಂದು ಆ ದೇವಿಲ ಎನ್ನುವಂಥ ಕುಂಬಾರ ಅವರನ್ನು ಆ ಧರ್ಮಶಾಲೆಯಲ್ಲಿ ತಂದು ಇರಿಸಿದ. ಇದು ಧರ್ಮಿಲನಿಗೆ ಗೊತ್ತಿಲ್ಲ. ಅಂದರೆ ಈ ಕ್ಷೌರಿಕನಿಗೆ ಈ ವಿಷಯ ಗೊತ್ತಿಲ್ಲ. ಅವನು ಧರ್ಮಿಲ ಏನು ಮಾಡ್ದ, ಅದೇ ಸಮಯದಲ್ಲಿ ಧರ್ಮಕರ್ಮ ಸಂಯೋಗ ಅಂಥೇಳಿ ಕರ್ಮದ ಸಂಯೋಗದಿಂದ ಇವರು ಮುನಿರಾಜರು ಒಳಗಡೆ ವಿರಾಜಮಾನರಾದ ನಂತರ ಹೊರಗಡೆ ಒಬ್ಬ ಈ ಮಿಥ್ಯಾ ಸನ್ಯಾಸಿಯನ್ನು ಕರೆದುಕೊಂಡು ಬಂದರು. ಅವನ ಕಡೆ ಈ ಚಿಮಟ ಗಿಮಟ, ದಾರ, ಹಗ್ಗ, ಬಟ್ಟೆ, ಟೊಪ್ಪಿ ಇಂಥದ್ದೆಲ್ಲ ಇರ್ತದೆ. ಅವ್ರ ಕಡೆ ಚೀಲ ಇಂಥದ್ದೆಲ್ಲ. ಅಂಥದ್ದೊಬ್ಬ ಮಿಥ್ಯಾ ಸನ್ಯಾಸಿಯನ್ನು ಕರೆದುಕೊಂಡು ಬಂದು ಒಳಗಡೆ ನೋಡ್ತಾನೆ, ಮುನಿರಾಜರು ವಿರಾಜಮಾನರಾಗಿದ್ದಾರೆ.
ಆವಾಗ ಈ ಧರ್ಮಿಲನಿಗೆ ಅಂದರೆ ಮಿಥ್ಯಾದೃಷ್ಟಿಯ ಸ್ವಭಾವದಲ್ಲೇ ಆ ರೀತಿ ಮಿಥ್ಯಾತ್ವ ಇರ್ತದೋ ಅದು ಏನದರ ಮಿಥ್ಯಾತ್ವದ ವಿಷಯ ಅಂತ ಗೊತ್ತಾಗೋದಿಲ್ಲ. ಇದು ಜಿನೇಂದ್ರ ಭಗವಾನ್ರೆ ತಿಳಿಬೇಕು. ಮಿಥ್ಯಾತ್ವದಲ್ಲಿ ಅಂತ ಒಂದು ಯಾವುದೋ ಒಂದು ವಿಚಿತ್ರವಾದ ಶಕ್ತಿ ಇದೆ. ಅದು ಒಳ್ಳೆಯದನ್ನು ಕೆಟ್ಟದ್ದು ತಿಳಿತದೆ, ಕೆಟ್ಟದನ್ನು ಒಳ್ಳೆಯದು ತಿಳಿತದೆ, ಸತ್ಯವನ್ನು ಅಸತ್ಯ ತಿಳಿತದೆ, ಅಸತ್ಯವನ್ನು ಸತ್ಯ ಅಂತ ಹೇಳಿ ತಿಳಿತದೆ. ಇದು ಮಿಥ್ಯಾತ್ವದ ಸ್ವಭಾವನೇ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಈ ಧರ್ಮಿಲ ಭಾಳ ದೊಡ್ಡ ಮಿಥ್ಯಾದೃಷ್ಟಿ ಇದ್ದ, ಭಾಳ ದೊಡ್ಡ ಪಾಪಿ ಇದ್ದ. ಹೇಗೆಂದರೆ ಗೂಬೆಗೆ ಸೂರ್ಯನ ಪ್ರಕಾಶ ರುಚಿ ಎನ್ನಿಸುವುದಿಲ್ಲ, ಅದರ ಮೇಲೆ ಪ್ರೀತಿ ಎನ್ನಿಸುವುದಿಲ್ಲ ಗೂಬೆಗೆ. ಅದರಂತೆ ಈ ಧರ್ಮಿಲನ ಸ್ಥಿತಿ ಆಯಿತು ಮಿಥ್ಯಾತ್ವದಿಂದ. ಧರ್ಮಿಲ ಮೊದಲು ಸಮಾಧಾನವಾಗಿ ಹೇಳ್ದ, ಏಯ್ ಯಾರು ನಿಂತಂದಿರಿ ಕೂಸರು, ನಡಿ ಹೊರಗಡೆ ಅಂತ ಅಂದ. ಯಾರು ದಿಗಂಬರ ಮುನಿರಾಜರಿಗೆ. ಅವ್ರು ಸುಮ್ಮನೆ ಹಾಕೊಂಡ್ರು, ಯಾಕೆಂದರೆ ಕತ್ತಲಾಗಿತ್ತು ಮತ್ತು ಅವರು ಮೌನ ಇದ್ದರು. ಅವರು ಸುಮ್ಮನಾದರು. ಆವಾಗ ಧರ್ಮಿಲನಿಗೆ ಸಿಟ್ಟು ಬಂತು. ಧರ್ಮಶಾಲೆ ನನ್ನದಿದೆ, ನನ್ನ ದುಡ್ಡಿದೆ, ಇದರಲ್ಲಿ ಅರ್ಧ, ನಾನು ಹೇಳಿದಾಗೆ ನೀ ಕೇಳಬೇಕು, ನಡಿ ಹೊರಗಡೆ ಅಂತ ಅಂದ. ಆದರೆ ಮುನಿರಾಜರು ಸುಮ್ಮನಾದರು. ಆವಾಗ ಅರೆ ನನ್ನ ಮಾತನ್ನೇ ನೀನು ಕೇಳ್ತಿಲ್ಲ, ಏನು ಹುಚ್ಚ ಇದೆಯಾ ನೀನು ಅಂತ ಹೇಳ್ದ. ಕೈ ಹಿಡಿದು ಎಳೆದ ಮೇಲೆ ಎತ್ತಿ ದಡ 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 ಎಳ್ಕೊಂಡು ಹೋಗಿ ಆ ಕಡೆ ಹೊರಗಡೆ ತಗೊಂಡೋಗಿ ರಸ್ತೆಯಲ್ಲಿ ಬಿಟ್ಬಿಟ್ಟ ಮುನಿರಾಜರನ್ನ. ಮುನಿರಾಜರು ಅವರು ನಮ್ಮ ರೀತಿ ಇರಲಿಲ್ಲ. ಅವರು ಮಹಾ ತಪಸ್ವಿ ಅಂತ ಮುನಿರಾಜರ ಚರಣ ಧೂಳಿ ನಮ್ಮ ತಲೆ ಮೇಲೆ ಹತ್ತಿದರೂ ಕೂಡ ಅದೇ ಭಾವದಲ್ಲಿ ನಮ್ಮ ಕಲ್ಯಾಣ ಆಗ್ಬೋದು ಅಂತ ಮುನಿರಾಜರಿದ್ದರು. ಅವರು ಅಷ್ಟು ಸಮಾಧಾನಿ ಇದ್ದರು. ಅವರು ಶತ್ರು ಮಿತ್ರಗಳಲ್ಲಿ ಸಮಾನ ಭಾವನೆ ಇಡುವಂತಹ ಮಹಾ ಮುನಿರಾಜ್. ಅವರ ಸಮತೆ ಎಷ್ಟು, ಅವ್ರದ್ದು ಏನು. ಅವರು ಅಲ್ಲಿಂದ ನಿಧಾನ ಹೋಗಿ, ಇನ್ನು ಕತ್ಲು ಎಲ್ಲಿಗೂ ಹೋಗೋದಕ್ಕಾಗಲ್ಲ, ಅಲ್ಲಿ ಒಂದು ದೊಡ್ಡ ವೃಕ್ಷ ಇತ್ತು, ಮರ ಇತ್ತು, ಅದರ ಕೆಳಗಡೆ ಹೋಗಿ ರಾತ್ರಿ ಎಲ್ಲ ಧ್ಯಾನಸ್ಥರಾದರು. ಆ ರಾತ್ರಿ ಸಮಯದಲ್ಲಿ ಅವರಿಗೆ ಅಲ್ಲಿ ಅಕ್ಕಪಕ್ಕ ಚರಂಡಿಯಲ್ಲಿ ಇರುವಂಥ ಎಲ್ಲ ಸೊಳ್ಳೆಗಳು ಬಂದು ಕಚ್ಚಿ 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 ಬಹಳ ದೊಡ್ಡ ಪರಿಶಹವನ್ನು ಮಾಡಿದವು. ಆದರೂ ಕೂಡ ಅವರು ಅದನ್ನೆಲ್ಲ ಸಹಿಸಿಕೊಂಡು ಅಲ್ಲಿಯೇ ಧ್ಯಾನಸ್ಥರಾಗಿದ್ದರು. ಈಗ ಬೆಳಕು ಬಿಟ್ಟ ತಕ್ಷಣ ದೇವಿಲ ಮುನಿಗಳ ದರ್ಶನಕ್ಕೆ ಬಂದ. ನಾನು ಮುನಿಗಳನ್ನ ನಿನ್ನೆ ರಾತ್ರಿ ಕೂರ್ಸೋಗಿದ್ನಲ್ಲ, ಹೋಗಿ ಅವ್ರನ್ನ ದರ್ಶನ ಮಾಡಿ ಹೇಗಿದ್ದಾರೆ ನೋಡೋಣ ಅಂಥೇಳಿ ಪಾಪ ದೇವಿಲ ಬಂದು ನೋಡಿದರೆ ಅಲ್ಲಿ ಮುನಿರಾಜರಿಲ್ಲ. ಅಲ್ಲಿ ಒಬ್ಬ ಮಿಥ್ಯಾದೃಷ್ಟಿ ಸನ್ಯಾಸಿ ಇದ್ದಾನೆ. ಅವನು ಅಸ್ತವ್ಯಸ್ತ ಹೇಗೋ ಏನೇನು ಮಾಡ್ಕೊಂಡಿದ್ದಾನೆ. ಇವನು ಹಾಗಾದ್ರೆ ಮುನಿರಾಜರು ಎಲ್ಲಿ ಹೋದ್ರು, ಇಲ್ಲಿದ್ರಲ್ಲ, ಹೋಗಿಬಿಟ್ರಾ ಅಂತ ಹೇಳಿ ಹೊರಗಡೆ ಹೋಗಿ ನೋಡ್ತಾನೆ. ಆ ದೊಡ್ಡ ಮರದ ಕೆಳಗಡೆ ಮುನಿರಾಜರು ವಿರಾಜಮಾನರಾಗಿದ್ದಾರೆ. ಅಷ್ಟೊತ್ತಿಗಾಗಲೇ ಧರ್ಮದ ಸಂಯೋಗ ನೋಡಿ. ಕರ್ಮದ ಸಂಯೋಗಗಳು ಹೇಗೆ ಬರ್ತಾವೆ ನೋಡ್ರಿ, ವಿಚಾರ ಮಾಡ್ರಿ. ಧರ್ಮದ ಸಂಯೋಗನೂ ಹಾಗೆ ಇರ್ತದೆ, ಕರ್ಮದ ಸಂಯೋಗ ಕೂಡ ಹಾಗೆ ಇರ್ತದೆ. ಅಷ್ಟೇ ಹೊತ್ತಿಗೆ ಈ ಧರ್ಮಿಲ ಕೂಡ ಅಲ್ಲೇ ಬಂದ. ಆವಾಗ ಈ ದೇವಿಲ ಧರ್ಮಿಲನನ್ನು ಕೇಳ್ದ, ನಾನು ನಿನ್ನೆ ಮುನಿರಾಜರನ್ನು ಕೂರಿಸಿ ಹೋಗಿದ್ದೆ, ಇವನ್ ತಂದು ಯಾರು ಕೂರಿಸೋರು? ನಾನೇ ಕೂರಿಸಿದ್ದೆ, ಅದಕ್ಕೇನೀಗ ಅಂತಂದ. ಮತ್ತೆ ನೀನು ಅವ್ರನ್ನ ಬೇರೆ ಕಡೆ ಕೂರಿಸೋದಿತ್ತು, ಮುನಿರಾಜರಲ್ಲಿ ಒಳಗಡೆ ಧ್ಯಾನಸ್ಥರಾಗಿರು, ನೀ ಯಾಕೆ ಹಾಗೆ ಮಾಡಿದೆ? ನೀ ಯಾಕೆ ಅವ್ರನ್ನ ಹೊರಗಡೆ ಕಳಿಸಿದೆ? ಇದಕ್ಕೆ ನಾನು ಅಂತ ಜಗಳ ಶುರುವಾಗಿ ಬಿಡ್ತು. ಇಷ್ಟು ಜಗಳ ಪ್ರಾರಂಭ ಆಯಿತು. ನಾನೇನು ಕಡಿಮೆ, ನೀನೇನು ಕಡಿಮೆ, ನಾನೇನು ದುಡ್ಡು ಕೊಟ್ಟಿಲ್ಲ, ನಂದು ಕೂಡ ಅರ್ಥ ಇದೆ ಅದರಲ್ಲಿ, ನಾನು ಯಾಕೆ ಹಾಗೆ ಭಯಂಕರ ಶುರು. ಯಾಕೆಂದರೆ ಜಗಳ ಶುರುವಾಗೋದಕ್ಕೆ ಭಾಳ ಸಣ್ಣ ಕಾರಣ ಸಾಕಾಗ್ತದೆ ಅಲ್ವಾ, ಅದರ ಪರಿಹಾರ ಆಗೋದಕ್ಕೆ ಮಾತ್ರ ಭಾಳ ದೊಡ್ಡ ಕಷ್ಟ ಇದೆ. ಆ ವಿಷಯ ಬೇರೆ. ಇಷ್ಟು ಜಗಳ ಆಯಿತು ಅವರಿಬ್ಬರಿಗೆ, ಇಷ್ಟು ಸಿಟ್ಟು ಬಂತು ಅವರಿಬ್ಬರಿಗೆ. ದೇವಿಲ ಮತ್ತು ಧರ್ಮಿಲ ಇಬ್ಬರು ಹೊಡೆದಾಡಿ ಅದೇ ಸ್ಥಳದಲ್ಲಿ ಇಬ್ಬರು ಸತ್ತೋಗ್ಬಿಟ್ರು. ಇಬ್ಬರಿಗೂ ಅತಿಯಾದ ಹೊಡೆತ ಬಿದ್ದಿತ್ತು, ಇಬ್ಬರು ಸತ್ತೋಗ್ಬಿಟ್ರು. ಯಾರು? ದೇವಿಲನೂ ಸತ್ತೋದ, ಧರ್ಮಿಲನೂ ಸತ್ತೋದ. ಈಗ ಈ ರೀತಿ ಭಾವನೆಯಿಂದ, ಕ್ರೂರ ಭಾವನೆಯಿಂದ ಸತ್ತು ದೇವಿಲನ ಜೀವವು ಹಂದಿಯಾಗಿ ಹುಡ್ತು, ಧರ್ಮಿಲನ ಜೀವವು ಹುಲಿಯಾಗಿ ಹುಡ್ತು. ಅವು ಎರಡು ಅಂದರೆ ಹಂದಿ ಮತ್ತು ಹುಲಿ ಎರಡೂ ಕೂಡ ವಿಂಧ್ಯ ಪರ್ವತದ ಅಕ್ಕಪಕ್ಕ ಇರ್ತಾಯಿತ್ತು. ವಿಂಧ್ಯ ಪರ್ವತ ದೊಡ್ಡ ಪರ್ವತ ಇತ್ತು, ಅಲ್ಲಿ ಇರ್ತಾಯಿದ್ವು ಅವು ಎರಡೂ ಕೂಡ. ಅಲ್ಲೇ ಹೋಗಿ ಹುಟ್ಟಿದು ಇರಲಿ. ಆವಾಗ ಈ ಹಂದಿಯು ವಿಂಧ್ಯ ಪರ್ವತದ ಒಂದು ಗುಹೆ ಇತ್ತು, ಒಂದು ಕಾಡು ಒಳಗಡೆ. ಗುಹೆ ಯಾವ್ದಕ್ಕಂತಾರೆ ಅಂದರೆ, ಯಾವುದಾದ್ರೂ ದೊಡ್ಡ ದೊಡ್ಡ ಕಲ್ಲುಗಳು ಇರ್ತವೆ, ಮಳೆ ಬಂದು ಕೆಳಗಡೆ ಏನಾದ್ರು ಸೌದು ಹೋಗಿ ಆ ಕೆಳಗಡೆ ಕಲ್ಲಿನ ಒಳಗಡೆ ಸ್ವಲ್ಪ ಕತ್ತಲಾದ ಜಾಗ ಇರ್ತದೆ, ಅಲ್ಲಿ ಗಾಳಿ ಬೆಳಕು ಎರಡು ಕಡಿಮೆ ಇರ್ತದೆ. ಆ ರೀತಿ ಕತ್ತಲಾದ ಪ್ರದೇಶ, ಅದನ್ನು ಗುಹೆ ಅಂತ ಹೇಳ್ತಾರೆ. ಗುಹೆ ಇಂಗ್ಲೀಷ್ನಲ್ಲಿ ಅದನ್ನು ಕೇವ್ ಅಂತ ಹೇಳ್ತಾರೆ, ಗುಹೆ. ಅರ್ಥ ಆಯಿತು? ಆ ವಿಂಧ್ಯ ಪರ್ವತದ ಒಂದು ಗುಹೆಯಲ್ಲಿ ಅಲ್ಲಿ ವಾಸವಾಗಿತ್ತು ಈ ಹಂದಿ. ಒಂದು ದಿನ ಕಾಡಿನಲ್ಲಿ ವಿಹರಿಸುವಂತಹ 2 ಜನ ಮುನಿರಾಜರು, ಅವರ ಹೆಸರಿತ್ತು ಗುಪ್ತ ಮತ್ತು ತ್ರಿಗುಪ್ತಿ, ಅಥವಾ ಗುಪ್ತಿ ಮತ್ತು ತ್ರಿಗುಪ್ತಿ. ಶಾಸ್ತ್ರದಲ್ಲಿ ಹೇಗೆ ಬಂದರೂ ಅದನ್ನ ನೀವು ಸ್ವೀಕರಿಸಬೇಕು. ಇಲ್ಲಿ ಗುಪ್ತ ಮತ್ತು ತ್ರಿಗುಪ್ತಿ
ಅನ್ನುವಂತಹ 2 ಜನ ಮುನಿರಾಜರು ವಿಹರಿಸುತ್ತಾ ಬಂದರು. ಆದರೆ ಆ ಸಮಯದಲ್ಲಿ ಪಾಪ ಈ ಹಂದಿ ಎಲ್ಲೋ ಏನೋ ತಿನ್ನೋದಕ್ಕೆ ಹೊರಗಡೆ ಹೊರಟೋಗ್ಬಿಟ್ಟಿತ್ತು, ಗುಹೆಯಲ್ಲಿ ಇರಲಿಲ್ಲ. ಆವಾಗ ಇದು ಶೂನ್ಯ ಗುಹೆ, ಇಲ್ಲಿ ಯಾರೂ ಇರೋದಿಲ್ಲ ಅನ್ನುವಂಥದ್ದು ತಿಳಿದು ಆ 2 ಜನ ಮುನಿರಾಜರು, ಯಾರು ಗುಪ್ತ ಮತ್ತು ತ್ರಿಗುಪ್ತಿ, ಇವರು 2 ಜನ ಮುನಿರಾಜರು ಆ ಗುಹೆಯ ಒಳಗೆ ಹೋಗಿ ಅಲ್ಲೇ ತಂಗಿದರು. ರಾತ್ರಿ ಎಲ್ಲ ಅಲ್ಲೇ ಧ್ಯಾನಸ್ಥರಾದರು. ಪಾಪ ಈ ಹಂದಿ ಹೊಟ್ಟೆಪಾಡಿಗೆ ಅದಕ್ಕೇನಾರು ತಿನ್ನಬೇಕಲ್ಲ, ಅದು ಆ ಕಡೆ ಎಲ್ಲೋ ಹೋಗಿತ್ತು. ಕತ್ಲೆ ಆಗ್ತಿದ್ದಂಗೆ ಗುಹೆಯ ಒಳಗಡೆ ಬಂದು ಬಿಡ್ತು ಹಂದಿ. ಆದರೆ ಮುನಿರಾಜರು ಇಬ್ಬರೂ ಧ್ಯಾನಸ್ಥರಾಗಿದ್ದರು. ಆವಾಗ ಈ ಹಂದಿಗೆ ಆ ಮುನಿರಾಜರನ್ನು ನೋಡಿ ಜಾತಿ ಸ್ಮರಣೆ ಆಗಿ ಹೋಯಿತು. ಅಂದರೆ ಹಿಂದಿನ ಬೌದ್ಧ ನೆನಪಿಗೆ ಬಂದ್ಬಿಡ್ತು. ನೋಡಿ ಆ ಹಂದಿ ಯಾವ ರೀತಿಯ ಪುಣ್ಯ ಮಾಡಿರಬೇಕು ವಿಚಾರ ಮಾಡ್ರಿ. ಅದು ಅಭಯದಾನ ಕೊಟ್ಟಿರೋ ಪುಣ್ಯ ಹಂದಿಗೆ ಜಾತಿ ಸ್ಮರಣೆ ಆಗಿಬಿಡ್ತು. ಹೌದು, ನಾನು ಹಿಂದಿನ ಭಾವದಲ್ಲಿ ಕುಂಬಾರ ಇದ್ದೆ. ನಾನು ಒಂದು ಮುನಿರಾಜರನ್ನು ತಂದು ಒಂದು ನನ್ನ ಆ ಇದರಲ್ಲಿ ಒಂದು ಮನೆಯಲ್ಲಿ ನಾನು ಕೂರಿಸಿದ್ದೆ, ಅಂದರೆ ಧರ್ಮಶಾಲೆಯಲ್ಲಿ ಕೂರಿಸಿದ್ದೆ. ಹೀಗೀಗಾಯಿತು. ನಾನು ಮುನಿರಾಜರಿಗೆ ಏನೂ ಉಪಕಾರ ಮಾಡೋಕ್ಕಾಗಿಲ್ಲ. ಅಯ್ಯೋ ನನ್ನ ಜೀವನವೇ. ಈಗ ಮುನಿರಾಜರು ಬಂದಿದ್ದಾರೆ, ನಾನು ಅವರನ್ನು ರಕ್ಷಣೆ ಮಾಡಬೇಕು, ನಾನು ಅವರಿಗೆ ಅಭಯದಾನ ಕೊಡಬೇಕು. ಪಾಪ ತಿರಿಯಂಚ ಅದಕ್ಕೆ ಎಷ್ಟು ತಾನೇ ತಿಳಿಯುತ್ತೆ. ಆದರೆ ಆ ಮುಗ್ಧ ಜೀವಕ್ಕೂ ಕೂಡ ಧರ್ಮ ಭಾವನೆ ಎದೆಯ ಒಳಗಡೆ ಇದೆ ಅಲ್ವೇ? ಯಾಕೆಂದರೆ ಅತ್ಯಂತ ನಿಕಟವಾಗಿ ಅತ್ಯಂತ ಹತ್ತಿರದಲ್ಲಿ ಮೋಕ್ಷಕ್ಕೆ ಹೋಗುವ ಜೀವಕ್ಕೆ ಈ ರೀತಿ ಭಾವನೆಗಳು ಹೃದಯದಲ್ಲಿ ಅದು ತಾನೇ ಉತ್ಪತ್ತಿ ಆಗ್ತದೆ. ಅದಕ್ಕೆ ಯಾರೂ ಜವಾಬ್ದಾರರಲ್ಲ. ಜೀವ ಸ್ವಂತ ಭಾವನೆಯಿಂದ ಯುಕ್ತ ಇದೆ. ಆವಾಗ ಅದಕ್ಕೆ ಜಾತಿ ಸ್ಮರಣೆ ಆಯಿತು. ಇನ್ನು ಆ ಬೆಳಗ್ಗೆ ಆಗುವವರೆಗೂ ಕೂಡ ಆ ಗುಹೆಯ ಬಾಗಿಲಿನಲ್ಲೇ ಕೂತಿತ್ತದು. ಯಾಕೆ? ಕಾಡಿನಲ್ಲಿ ಎಷ್ಟೋ ಕ್ರೂರ ತಿರಿಯಂಚುಗಳೆಲ್ಲ ಓಡಾಡ್ತವೆ. ಅಯ್ಯೋ ಮುನಿರಾಜಿಗೆ ಏನಾರು ಯಾವಾರು ಮಾಡಿಬಿಟ್ಟಾವು ಅನ್ನುವಂತಹ ಬುದ್ಧಿ. ಪಾಪ ಆ ಜೀವಕ್ಕೆ ಆ ಬುದ್ಧಿ ಎಲ್ಲಿಂದ ಬಂತು? ವಿಚಾರ ಮಾಡಿರಿ, ಸ್ವಲ್ಪ ತಣ್ಣಗೆ ಕೂತ್ಕೊಂಡು ವಿಚಾರ ಮಾಡಿರಿ. ನಮ್ಮಂಥವರಿಗೆ ಇಷ್ಟೆಲ್ಲ ಗೊತ್ತಿದ್ದವರಿಗೆ ಬುದ್ಧಿ ಬರೋದಿಲ್ಲ. ಆದರೆ ಪಾಪ ತಿರಿಯಂಚಕ್ಕೆ ಆ ಬುದ್ಧಿ, ಅಂದರೆ ಆ ತಿರಿಯಂಚ ಕೂಡ ಎಷ್ಟು ದೊಡ್ಡ ಪೂಜ್ಯತೆಯನ್ನು ಪ್ರಾಪ್ತ ಮಾಡ್ಕೊಳ್ತು ಅಲ್ವಾ? ಅದು ಅಭಯದಾನದ ಮಹಾಪುಣ್ಯ. ಅದನ್ನು ವರ್ಣನೆ ಮಾಡೋಲಿಕ್ಕೆ ಅದು ನಮ್ಮ ಬಾಯಿಂದಲ್ಲ, ಅದೆಲ್ಲ ಕೇವಲಿ ಭಗವಾನರು ತಿಳಿಬೇಕು. ಆ ಪುಣ್ಯ ಎಷ್ಟು ಬಲವಾದ್ದು ಅಂಥೇಳಿ ಅಲ್ವಾ? ಅದು ಪಾಪ ಆ ಬಾಗಿಲಿಗೆ ಕೂತ್ಕೊಂಡ್ಬಿಡ್ತು ಬೆಳಗ್ಗೆ ತನಕ. ಬೆಳಿಗ್ಗೆ ಆದ ನಂತರ ಮುನಿರಾಜರು ಕಣ್ಣು ಬಿಟ್ಟು ನೋಡಿ ಆ ಹಂದಿಯನ್ನು ತಿಳಿದು ಬಿಟ್ರು. ಇದು ಯಾವ ಜೀವ, ಇದು ಏನು ಅಂತ ಹೇಳಿ. ಆವಾಗ ಮುನಿರಾಜರು ಅದಕ್ಕೆ ಧರ್ಮ ಬುದ್ಧಿಯಿಂದ ಧರ್ಮದ ಉಪದೇಶ ಮಾಡಿಬಿಟ್ರು. ಆವಾಗ ಶಾಂತ ಚಿತ್ತದಿಂದ ಆ ಹಂದಿ ಧರ್ಮದ ಉಪದೇಶವನ್ನು ಕೇಳ್ತು. ಅದಾದ ನಂತರ ಧರ್ಮವನ್ನು ತಾನು ಧಾರಣೆ ಮಾಡಿ ಅತ್ಯಂತ ಸಂತುಷ್ಟ ಆಯಿತು. ಏನು ನನಗೆ ಮೋಕ್ಷವೇ ಸಿಕ್ಕಿಬಿಡ್ತೋ ಏನೋ, ನಾನು ಅರಿಹಂತ ಭಗವಾನೇ ಆದೆ, ನಾನು ತೀರ್ಥಂಕರ ಆದೆ, ಇಷ್ಟು ಸಂತೋಷವನ್ನು ಪಡೆದುಬಿಡ್ತು ಪಾಪ ಆ ಹಂದಿ. ಯಾಕೆಂದರೆ ಧರ್ಮ ಲಾಭ ಆದಾಗ ಜೀವ, ಅಂದರೆ ಅತ್ಯಂತ ನಿಕಟ ಭವ್ಯ ಜೀವಕ್ಕೆ ಈ ರೀತಿ ಅನುಭವ ಆಗುತ್ತದೆ. ಹೀಗೆ ದಿನಗಳು ನಡೀತಾ ಇತ್ತು. ಮುನಿರಾಜರು ಅಲ್ಲೇ ತಪಸ್ಸು ಮಾಡ್ತಾಯಿದ್ರು. ಆವಾಗ ಮನುಷ್ಯನ ವಾಸನೆಯನ್ನು ತಿಳಿದು ಧರ್ಮಿಲನ ಜೀವ ಹುಲಿಯಾಗಿತ್ತಲ್ಲ, ಆ ಹುಲಿ ಮನುಷ್ಯರನ್ನು ತಿನ್ನೋದಕ್ಕೆ ಅಂತೇಳಿ ಬಂತು. ಹಂದಿ ಅಲ್ಲಿ ಕೂತಿತ್ತಲ್ಲ ಬಾಗಿಲೊಳಗಡೆ, ದೂರದಿಂದಲೇ ಬರುತ್ತಿರುವಂಥ ಹುಲಿಯನ್ನು ನೋಡಿಬಿಡ್ತು ಹಂದಿ. ನೋಡುತ್ತಿದ್ದ ಹಾಗೆ ಹೇಗೂ ಪೂರ್ವಜನ್ಮದ ಸಿಟ್ಟಿತ್ತಲ್ಲ ಜೀವದಲ್ಲಿ, ಅದು ಸಿಟ್ಟು ನೆನಪಿಗೆ ಬಂದುಬಿಡ್ತು. ಗುಹೆ ಬಾಗಿಲಿಗೆ ಬಂದು ನಿಂತುಬಿಡ್ತು. ಅದು ಹೇಗೂ ಸಂಪೂರ್ಣ ನನ್ನ ಪ್ರಾಣ ಬಿಟ್ಟಾದರೂ ನಾನು ಹೋರಾಟ ಮಾಡಿ ಮುನಿರಾಜರನ್ನು ನಾನು ಉಳಿಸ್ತೀನಿ ಅನ್ನುವಂಥ ದೃಢ ನಿರ್ಧಾರ ಮಾಡಿ ಹಂದಿ ನಿತ್ಯ ಬಿಡ್ತು. ಆವಾಗ ಹುಲಿ ಬಂತು ಹಂದಿಯ ಮೇಲೆ ಆಕ್ರಮಣ ಮಾಡಿಬಿಡ್ತು. ಇಬ್ಬರಲ್ಲೂ ಈ ರೀತಿ ಯುದ್ಧ ಆಯಿತು. ಅದು ಯಾಕೆಂದರೆ ಹುಲಿಗೂ ಸಿಟ್ಟಿತ್ತು, ಹಂದಿಗಂತೂ ನಾನು ಹೇಗಾದರೂ ಮಾಡಿ ಅವ್ರನ್ನ ಕಾಪಾಡ್ತೀನಿ ಅನ್ನೋಂಥ ದೃಢ ಛಲ ಇತ್ತು, ವಿಶ್ವಾಸ ಇತ್ತು. ಹಾಗೆ ಮಾಡಿ ಹೊಡೆದಾಡ್ಕೊಂಡು ಪಾಪ ಹಂದಿ ಕೆಳಗಡೆ ನೆಲಕ್ಕೆ ಬಿತ್ತು. ಹುಲಿಗೂ ಕೂಡ ಭಾಳ ಗಾಯಗಳಾಗಿತ್ತು, ಅದು ನೆಲಕ್ಕೆ ಬಿತ್ತು. ಎರಡರದ್ದು ಪ್ರಾಣ ಹೋಗಿಬಿಡ್ತು. ಹುಲಿನೂ ಸತ್ತೋಯ್ತು, ಹಂದಿನೂ ಸತ್ತೋಯ್ತು. ಆದರೆ ಇಬ್ಬರ ಭಾವನೆಯಲ್ಲಿ ಅತಿ ದೊಡ್ಡ ವ್ಯತ್ಯಾಸ ಇತ್ತು, ಭಾಳ ದೊಡ್ಡ ವ್ಯತ್ಯಾಸ ಇತ್ತು. ಹುಲಿಗೆ ನಾನು ಅವ್ರನ್ನ ತಿಂತೀನಿ ಅಂಥೇಳಿ ಇತ್ತಲ್ವಾ, ಹಿಂಸಾ ಭಾವನೆ ಇತ್ತು ಅಲ್ವಾ, ಆ ಭಾವನೆಯಿಂದ ಹುಲಿ ಸತ್ತು ನರಕಕ್ಕೆ ಹೋಗಿಬಿಡ್ತು.
ಹಂದಿಯ ಭಾವನೆಯಲ್ಲಿ ಏನಿತ್ತು? ಅಭಯದಾನ, ನಾನು ರಕ್ಷಣೆ ಕೊಡ್ತೀನಿ ಮುನಿಗಳಿಗೆ ಅಂತಿತ್ತಲ್ವಾ. ಆದ್ದರಿಂದ ಆ ಭಾವನೆಯಿಂದ ಹಂದಿ ಸತ್ತು, ಹಂದಿಯ ಜೀವ ಸತ್ತು, ಅಂದರೆ ದೇವಿಲನ ಜೀವ ಇತ್ತಲ್ಲ ಅದು, ಹೌದು, ಹಂದಿಯ ಜೀವ ಸತ್ತು ಸೌಧರ್ಮಿ ಇಂದ್ರದಲ್ಲಿ ಅನೇಕ ದೊಡ್ಡ ಶ್ರೇಷ್ಠ ವೃದ್ಧಿ ಸಂಪನ್ನ ದೇವಾಗಿ ಹುಟ್ಟಿಬಿಟ್ಟ. ನೋಡಿ, ಎಲ್ಲಿ ತಿರಿಯಂಚ, ಎಲ್ಲಿ ಅಂತ ದೊಡ್ಡ ವೃದ್ಧಿ ಸಂಪನ್ನವಾದ ದೇವ, ಭಾರಿ ದೊಡ್ಡ ಅತಿಶಯ ಮಹಾವೃದ್ಧಿ ದೇವಾಗಿ ಹುಟ್ಟುಬಿಟ್ಟ ಅವನು. ಆಮೇಲೆ ಇನ್ನು ಅವನ ಶರೀರ ಹೇಗಿತ್ತು ಗೊತ್ತಾ? ಅವನ ಶರೀರ ಗಾಢ ಅಂಧಕಾರವನ್ನು ಕೂಡ ಸೂರ್ಯನಂತೆ ಬೆಳಗಿಸುವಂಥ ತೇಜಸ್ವಿ ಶರೀರ ಇತ್ತು ಅವನ ಶರೀರ. ಆ ದೇವನ ಶರೀರ ಅತ್ಯಂತ ಮನಮೋಹಕ ಅತಿ ಸುಂದರವಾದ ರೂಪಧಾರಿಯಾದ ಆ ದೇವ. ಧರ್ಮಿಲ ಇದ್ನಲ್ಲ ಹುಲಿ, ಅವನು ನರಕಕ್ಕೆ ಹೋಗ್ಬಿಟ್ಟ. ಘೋರ ಕಷ್ಟ ದುಃಖವನ್ನು ಅನುಭವಿಸೋದಕ್ಕೆ ಪ್ರಾರಂಭ ಮಾಡ್ದ. ಏನು ಮಾಡೋದು? ಜೀವ, ನೀನೇ ಮಾಡಿರುವ ಜೀವ, ನಿನ್ನದೇ ಭಾವನೆ, ಅದನ್ನು ಫಲವನ್ನು ನೀನೇ ಅನುಭವಿಸಬೇಕಲ್ವ, ಅದಕ್ಕೆ ಯಾರು ಜವಾಬ್ದಾರಲ್ಲಲ್ಲ. ಈ ವೈಯಾರತಿ ಪುಣ್ಯ ಫಲ ತೀರ್ಥಂಕರ ಪ್ರಕೃತಿಗೆ ಕಾರಣ ಇದೆ. ಆದ್ದರಿಂದ ಈ ಕಥೆಯನ್ನು ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಮತ್ತು ಅನ್ಯ ಶಾಸ್ತ್ರಗಳಲ್ಲಿ ಎಲ್ಲಿಯಾದರೂ ಸ್ವಲ್ಪ ಹೆಸರುಗಳು ಹೆಚ್ಚಾಗಿ ಬಂದರೂ ಕೂಡ ನೀವು ಅದನ್ನು ಸ್ವೀಕಾರ ಮಾಡಬೇಕು. ಅರ್ಥ ಆಯಿತು? ಇನ್ನು ಮುಂದೆ ವೈಯಾರತಿ ಭಾವನೆಯುಕ್ತ ಮುನಿ ಅಥವಾ ಶ್ರಾವಕರು ಸಾಧುಗಳ ಸಮಾಧಿಯಲ್ಲಿ ಸಹಾಯ ಮಾಡುತ್ತಾರೆಯೋ ಅವರು ಸಮ್ಯಕ್ ದರ್ಶನ, ಚಿಕಿತ್ಸಾ ಗುಣ, ಸಹಧರ್ಮಿ ವಾತ್ಸಲ್ಯ, ಅನೇಕ ಪುಣ್ಯ ಎಲ್ಲ ಸಂಪಾದನೆ ಮಾಡ್ತಾರೆ. ಏನೇನು ಮಾಡ್ತಾರೆ ನೋಡಿ, ಇಲ್ಲಿ ವೈಯಾರತಿ ಭಾವನೆಯಿಂದ ಯುಕ್ತ ಇರಬೇಕು, ಅಂದರೆ ಆ ಭಾವನೆ ಇರಬೇಕು. ಅವರು ಬೇಕಾದ್ರೆ ಮುನಿ ಇರಲಿ ಅಥವಾ ಶ್ರಾವಕರೇ ಇರಲಿ, ಶ್ರಾವಿಕೆ ಇರಲಿ, ಸಾಧುಗಳ ಸಮಾಧಿಯಲ್ಲಿ ಸಹಾಯ ಮಾಡುತ್ತಾರೆಯೋ ಅವರು ಸಮ್ಯಕ್ ದರ್ಶನ, ಚಿಕಿತ್ಸಾ ಗುಣ, ಸಹಧರ್ಮಿ ವಾತ್ಸಲ್ಯ ಮತ್ತು ಅನೇಕ ಪುಣ್ಯ ಎಲ್ಲವನ್ನ ಅವರು ಸಂಪಾದನೆ ಮಾಡುತ್ತಾರೆ. ನೋಡಿ, ನಿಜವಾಗಿಯೂ ಶರೀರವೇ ಧರ್ಮದ ಸಾಧನೆ ಇದ್ದರೆ, ಶರೀರ ಇಲ್ಲದೆ ಹೋದರೆ ಯಾವುದರ ಮೂಲಕ ತಪ ಮಾಡಬೇಕು ಹೇಳ್ರಿ? ಅಂದರೆ ನಿಜವಾಗಿಯೂ ಶರೀರವೇ ಧರ್ಮದ ಸಾಧನೆ ಇದೆ. ಅಕಸ್ಮಾತ್ ಈ ಶರೀರದಲ್ಲಿ ವಾತ, ಪಿತ್ತ, ಕಫ ಯಾವುದಾದರೂ ದೋಷ ಉತ್ಪನ್ನವಾದರೆ ಅದು ಧರ್ಮ ಸಾಧನೆಗೆ ಬಾಧೆ ಆಗುತ್ತದೆ. ಉಪವಾಸ ಮಾಡಲು ಆಗುವುದಿಲ್ಲ, ಸ್ವಾಧ್ಯಾಯ ಮಾಡಲು ಆಗುವುದಿಲ್ಲ, ತಪ ಮಾಡಲು ಆಗುವುದಿಲ್ಲ ಅಲ್ಲವೇ? ಆದ್ದರಿಂದ ಸಮಯಕ್ಕೆ ಉಚಿತವಾದ ಸೇವೆ ಅಂದರೆ ಗುರುವಿನ ಅನುಕೂಲ ಪ್ರವೃತ್ತಿ, ಇದು ವೈಯಾರತಿ ಮಹಾಪುಣ್ಯ ಇದೆ. ನೋಡಿ, ಪಾಂಡವರಲ್ಲಿ ಅಂದರೆ 5 ಜನ ಪಾಂಡವರಾದರೂ ನಿಮಗೆ ಗೊತ್ತು. ಅದರ ಒಳಗಡೆ ಭೀಮಸೇನ ಎಂಬವನು ಹಿಂದಿನ ಭಾವದಲ್ಲಿ ಸಾಧುಗಳ ಸೇವೆಯನ್ನು ಮಾಡಿ ಅಂದರೆ ದಿಗಂಬರ ಮುನಿಗಳ ಸೇವೆಯನ್ನು ಬಹಳ ಮಾಡಿದ್ದ. ಅವನು ಭಾರಿ ಮಾಡಿದ್ದ. ಅವಾಗ ಸಾಧುಗಳ ಸೇವೆ ಮಾಡಿ ಅತ್ಯಂತ ಬಲಿಷ್ಠವಾದ ವಜ್ರ, ವೃಷಭ, ನಾರಚ ಸಂವಹನಧಾರಿ ಮತ್ತು ಬಹಳ ಬಲಿಷ್ಠ. ಈಗ ವಜ್ರ, ವೃಷಭ, ನಾರಚ ಸಂವಹನ ಅನೇಕ ಜನರಿಗೆ ಸಿಗುತ್ತದೆ ಚತುರ್ಥ ಕಾಲದಲ್ಲಿ, ಆ ವಿಷಯ ಬೇರೆ. ಆದರೆ ಈ ಭೀಮನ ಶರೀರ ಏನಿತ್ತು ನೋಡ್ರಿ, ಇದು ಅತ್ಯಂತ ಸುದೃಢವಾದ, ಸುಂದರವಾದ, ಅತೀ ಬಲಿಷ್ಠವಾದ ಶರೀರ ಇತ್ತು ಭೀಮಂದು. ಅರ್ಥ ಆಯಿತು? ಸಾವಿರಾರು ಲಕ್ಷಾಂತರ ಜನ ಬಂದರೂ ಒಂದೇ ಸಲ ಹೊಡೆದು ಉರುಳಿಸುವಂಥ ಶಕ್ತಿ ಆ ಭೀಮನಲ್ಲಿ ಇತ್ತು. ಆ ಭೀಮ ಅದಾದ ನಂತರ ಅದೇ ಭಾವದಲ್ಲಿ ದಿಗಂಬರ ಮುನಿ ದೀಕ್ಷೆಯನ್ನು ತಗೊಂಡು ಘೋರ ತಪ ಮಾಡಿ ಭಯಂಕರವಾದ ಉಪಸರ್ಗವನ್ನು ಸಹಿಸಿಕೊಂಡು ಅಂತಃಕೃತ ಕೇವಲಿಯಾಗಿ ಮುಕ್ತರಾಗಿ ಹೋದರು, ಸಿದ್ಧ ಭಗವಾನ ಆಗಿ ಹೋದರು ಭೀಮ ಮಹಾಮುನಿ. ಅಂದರೆ ಪಾಂಡವರಲ್ಲಿ ಯುಧಿಷ್ಠಿರ, ಭೀಮ, ಅರ್ಜುನ ಇವರು 3 ಜನ ಬಹಳ ದೊಡ್ಡ ಭಯಂಕರ ಉಪಸರ್ಗವನ್ನು ಸಹಿಸಿಕೊಂಡು ಕರ್ಮವನ್ನು ನಾಶ ಮಾಡಿ ಮೋಕ್ಷಕ್ಕೆ ಹೋಗಿಬಿಟ್ರು. ನಕುಲ ಮತ್ತು ಸಹದೇವ ಇಬ್ಬರು, ಅವರಿಗೆ ಕರ್ಮ ನಾಶ ಆಗಿಲ್ಲ, ಕಿಂಚಿತ್ ಉಳಿದಿತ್ತು. ಆದ ಕಾರಣದಿಂದ ಸರ್ವಾರ್ಥ ಸಿದ್ಧಿಯಲ್ಲಿ ಅಹಮಿಂದ್ರರಾಗಿ ಹುಟ್ಟಿಬಿಟ್ರು ಅವರು. ಅರ್ಥ ಆಯಿತು? ಇನ್ನು ಮುಂದೆ ನೋಡ್ರಿ, ಧರ್ಮಘೋಷ ಮುನಿರಾಜರು 1 ತಿಂಗಳು ನದಿ ತಟದಲ್ಲಿ ನಿಶ್ಚಲವಾಗಿ ಧ್ಯಾನಸ್ಥರಾಗಿದ್ದರು. ಆವಾಗ ಇದು ಭಾಳ ಮಹತ್ವಪೂರ್ಣ ಕತೆ, ಭಾರಿ ಮಹತ್ವಪೂರ್ಣ. ಅಂದರೆ
ವಯ್ಯಾರೊತ್ತಿ ಸೇವೆಯ ಬಗ್ಗೆ ಭಾರಿ ಇಷ್ಟೊಂದು ಸುಂದರವಾದ ಕಥೆ ಇದೆ ಇದು. ಆದರೆ ಏನು ಮಾಡೋದು, ನನಗೀಗ ಸಮಯ ಕಾಣ್ತಿಲ್ಲಲ್ಲ ಅಷ್ಟೊಂದು. ಏನು ಮಾಡೋದು ಈಗ, ಇದೊಂದು ದೊಡ್ಡ ಅನಿವಾರ್ಯ ಅಲ್ಲ ಇದೀಗ. ಇನ್ನು ಮತ್ತೆ ನೀವು ನಾಳೆನೇ ಬರಬೇಕಾಗ್ತದೆ. ಈಗ ಯಾಕೆ ಆ ಕಥೆ ಹೇಳೋದಕ್ಕೆ ಈಗ ಎಲ್ಲಿ ಸಮಯ ಆಗ್ತದೆ, ಅಷ್ಟಲ್ವಾ? ನೀವು ನಾಳೆ ಬರ್ರಿ. ಹಾಗಾದರೆ ಇನ್ನೇನು ಮಾಡೋಕ್ಕಾಗಲ್ಲ, ನಾಳೆ ಬರ್ರಿ. ಶ್ರೀ ಋಷಭನಾಥದಿಂದ ವರ್ಧಮಾನರವರಿಗೆ 24 ತೀರ್ಥಂಕರಿಗೆ ಜಯವಾಗಲಿ. ಬರ್ರಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.